ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಮುಂದಿನ ಸುದ್ದಿಗಳನ್ನ ಕೊಡೋದಕ್ಕೆ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ಜಾಯ್ನ್ ಆಗಿದ್ದಾರೆ. ಓವರ್ ಟು ರಂಜಿತ್. ಥ್ಯಾಂಕ್ ಯು ಅಶ್ವಿನಿ. ಇದು 8ಕ್ಕೆ 8. ರಾಜಕಾರಣದಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲಿ ನಾಯಕತ್ವದ ಜಟಾಪಟಿ ವಿಚಾರ ಹೈಕಮಾಂಡ್ ಅಂಗಳದಲ್ಲಿ ಇದೆ. ಸೋನಿಯಾ ಗಾಂಧಿಗೆ ರಾಜ್ಯದ ಸಂಪೂರ್ಣ ಮಾಹಿತಿಯನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ನೀಡಿದ್ದಾರೆ. ಆದಷ್ಟು ಬೇಗ ರಾಜ್ಯದ ನಾಯಕತ್ವದ ವಿಚಾರವಾಗಿ ಎದ್ದಿರುವಂತಹ ಗೊಂದಲವನ್ನ ಸರಿಪಡಿಸುವಂತೆ ಹೇಳಿದ್ದಾರೆ. ನಿನ್ನೆ ಆ ಸಂಬಂಧ ಮೀಟಿಂಗ್ ಆಗಿದೆ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನಡುವಿನ ಪಟ್ಟದ ಫೈಟ್ ಸೋನಿಯಾ ಗಾಂಧಿ ಅವರ ತೀರ್ಮಾನ, ನಿರ್ಣಾಯಕ ತೀರ್ಮಾನಕ್ಕೆ ಎಲ್ಲರೂ ಕಾಯ್ತಾ ಇದ್ದಾರೆ. ಸೋನಿಯಾ ನೇತೃತ್ವದ ಸಭೆಯಲ್ಲಿ ಏನೇನಾಯ್ತು ಅನ್ನೋದರ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದಿಡ್ತಾ ಇದೆ. ಪವರ್ ಶೇರಿಂಗ್ ದಂಗಲ್ಗೆ ಹೈಕಮಾಂಡ್ ಆ ಮೂಲಕ ಒಂದು ಫುಲ್ ಸ್ಟಾಪ್ ಇಡುತ್ತಾ? ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನಡುವಿನ ಈ ನಾಯಕತ್ವದ ಗೊಂದಲಕ್ಕೆ ಹೈಕಮಾಂಡ್ ತೆರೆ ಎಳೆಯುತ್ತಾ? ದೆಹಲಿ ಅಂಗಳದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ನಲ್ಲಿ ಏನಾಯ್ತು? ಸೋನಿಯಾ ನೇತೃತ್ವದಲ್ಲಿ ನಡೆದಂತಹ ಸಭೆಯ ಇನ್ಸೈಡ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಹೈಕಮಾಂಡ್ ಹೈ ಬ್ರೇಕ್ ಹಾಕುತ್ತಾ ರಾಜ್ಯದ ಈ ನಾಯಕತ್ವದ ಗೊಂದಲಕ್ಕೆ? ನಿನ್ನೆ ನಡೆದಂತ ಸಭೆಯಲ್ಲಿ ಸೋನಿಯಾ ಗಾಂಧಿ ಅವರು ಏನ್ ಹೇಳಿದ್ರು? ಯಾರನ್ನ ಮುಖ್ಯಮಂತ್ರಿ ಮಾಡೋದ್ರ ಬಗ್ಗೆ ಸೋನಿಯಾ ಗಾಂಧಿ ಅವರು ಒಲವು ಹೊಂದಿದ್ದಾರೆ? ಇದೆಲ್ಲವೂ ಕೂಡ ಇನ್ಸೈಡ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ರಾಜ್ಯದಲ್ಲಿ ನಡೀತಾ ಇರುವಂತಹ ಈ ಎಲ್ಲ ಗೊಂದಲ ಇದು ಕಾಂಗ್ರೆಸ್ ಪಾಳೆಯದಲ್ಲಿ ಮುಜುಗರವನ್ನ ತಂದಿಟ್ಟಿದೆ. ಎರಡು ಬಣಗಳು ಆದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಪ್ರತಿಪಕ್ಷ ಬಿಜೆಪಿ ಮತ್ತೆ ಜೆಡಿಎಸ್ ಹಿಗ್ಗಾಮುಗ್ಗ ರಾಜ್ಯ ಕಾಂಗ್ರೆಸ್ ನಾಯಕರನ್ನ ತರಾಟೆಗೆ ತೆಗೆದುಕೊಳ್ತಾ ಇದೆ. ಇದರ ನಡುವೆ ನಿನ್ನೆ ನಡೆದಂತ ಮೀಟಿಂಗ್ ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸಂಪೂರ್ಣ ಮಾಹಿತಿಯನ್ನ ಸೋನಿಯಾ ಗಾಂಧಿ ಅವರು ನೀಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಮನವಿಯನ್ನ ಸೋನಿಯಾ ಗಾಂಧಿ ಒಪ್ಪಿಕೊಂಡಿದ್ದಾರೆ. ಶೀಘ್ರದಲ್ಲಿಯೇ ಈ ಒಂದು ಗೊಂದಲವನ್ನ ಇತ್ಯರ್ಥ ಮಾಡೋಣ ಅಂತ ಹೇಳಿ ಸೋನಿಯಾ ಗಾಂಧಿ ಹೇಳಿದ್ದಾರೆ. ಅಲ್ಲಿವರೆಗೆ ಯಥಾಸ್ಥಿತಿಯನ್ನ ಕಾಪಾಡಲು ಸಿಎಂ ಹಾಗೆ ಡಿಸಿಎಂಗೆ ಸೂಚನೆ ಕೊಟ್ಟಿದ್ದಾರೆ. ಸೋನಿಯಾಗೆ ಸಿಎಂ ಕುರ್ಚಿ ವಿಚಾರದ ವರದಿಯನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಎಳೆ ಎಳೆಯಾಗಿ ನೀಡ್ತಾರೆ. ನೀವೇ ನಿರ್ಧಾರ ಮಾಡಬೇಕು ಅಂತ ಹೇಳಿ ಎಐಸಿಸಿ ಅಧ್ಯಕ್ಷರು ಹೇಳ್ತಾರೆ. ಆಗ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದಾಗ ಸೋನಿಯಾ ಗಾಂಧಿ ಅವರು ಹೌದು, ಇದನ್ನ ಸರಿಪಡಿಸೋಣ, ಆದಷ್ಟು ಬೇಗ ಈ ಗೊಂದಲವನ್ನ ಸರಿಪಡಿಸೋಣ ಅಂತ ಹೇಳಿದ್ದಾರೆ. ಯಾವಾಗ ಅನ್ನೋದರ ಬಗ್ಗೆ ಈಗಿರುವ ಕುತೂಹಲ. ಇವತ್ತಿನಿಂದ ಸಂಸತ್ ಅಧಿವೇಶನವೂ ಆರಂಭ ಆಗ್ತಾ ಇದೆ. ಈ ಹೊತ್ತಿನಲ್ಲಿ ಇದೆಲ್ಲ ಗೊಂದಲ ಮಾಡಿಕೊಂಡ್ರೆ ಕಷ್ಟ ಆಗುತ್ತೆ ಅನ್ನುವಂತ ವಿಚಾರವೂ ಕೂಡ ಕಾಂಗ್ರೆಸ್ ಮುಂದೆ ಇದೆ. ಹೀಗೆಲ್ಲ ಇರುವಾಗ ನಾಜೂಕಾಗಿ ಇದನ್ನ ಹ್ಯಾಂಡಲ್ ಮಾಡಬೇಕಾಗಿದೆ. ಇಬ್ಬರು ಕೂಡ ಘಟಾನುಘಟಿ ನಾಯಕರಾಗಿದ್ದಾರೆ. ಈ ಕಾರಣದಿಂದ ಇಬ್ಬರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ರಾಜ್ಯದಲ್ಲಿ ನಾಯಕತ್ವದ ವಿಚಾರವನ್ನ ನಿರ್ಧಾರ ಮಾಡಬೇಕಾಗಿದೆ. ಸೋನಿಯಾ ಗಾಂಧಿ ಅವರ ಮಾತನ್ನ ಯಾರೂ ತೆಗೆದುಹಾಕೋದಿಲ್ಲ. ಹೀಗಾಗಿ ಅವರೇನಾದ್ರೂ ಅಭಯ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಮುಂದೆ ಅದು ಅನುಕೂಲ ಆಗೇ ಆಗುತ್ತೆ ಆ ನಾಯಕರಿಗೆ. ಈ ಕಾರಣದಿಂದ ಸೋನಿಯಾ ಗಾಂಧಿ ಅವರ ತೀರ್ಮಾನವೇ ಅಂತಿಮ ಆಗಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಕಾರಣದಿಂದಲೇ ಆದಷ್ಟು ಬೇಗ ಇದನ್ನು ಪರಿಹರಿಸಿ ಅಂತ ಹೇಳಿದ್ದಾರೆ. ಬಹುಶಃ ಯಾವಾಗ ಇದು ಸರಿ ಹೋಗುತ್ತೆ ಅನ್ನೋದೇ ಈಗಿರುವಂತ ಕುತೂಹಲ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಮುಂದಿನ ಸುದ್ದಿಗಳನ್ನ ಕೊಡೋದಕ್ಕೆ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ಜಾಯ್ನ್ ಆಗಿದ್ದಾರೆ. ಓವರ್ ಟು ರಂಜಿತ್. ಥ್ಯಾಂಕ್ ಯು ಅಶ್ವಿನಿ. ಇದು 8ಕ್ಕೆ 8. ರಾಜಕಾರಣದಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲಿ ನಾಯಕತ್ವದ ಜಟಾಪಟಿ ವಿಚಾರ ಹೈಕಮಾಂಡ್ ಅಂಗಳದಲ್ಲಿ ಇದೆ. ಸೋನಿಯಾ ಗಾಂಧಿಗೆ ರಾಜ್ಯದ ಸಂಪೂರ್ಣ ಮಾಹಿತಿಯನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ನೀಡಿದ್ದಾರೆ. ಆದಷ್ಟು ಬೇಗ ರಾಜ್ಯದ ನಾಯಕತ್ವದ ವಿಚಾರವಾಗಿ ಎದ್ದಿರುವಂತಹ ಗೊಂದಲವನ್ನ ಸರಿಪಡಿಸುವಂತೆ ಹೇಳಿದ್ದಾರೆ. ನಿನ್ನೆ ಆ ಸಂಬಂಧ ಮೀಟಿಂಗ್ ಆಗಿದೆ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನಡುವಿನ ಪಟ್ಟದ ಫೈಟ್ ಸೋನಿಯಾ ಗಾಂಧಿ ಅವರ ತೀರ್ಮಾನ, ನಿರ್ಣಾಯಕ ತೀರ್ಮಾನಕ್ಕೆ ಎಲ್ಲರೂ ಕಾಯ್ತಾ ಇದ್ದಾರೆ. ಸೋನಿಯಾ ನೇತೃತ್ವದ ಸಭೆಯಲ್ಲಿ ಏನೇನಾಯ್ತು ಅನ್ನೋದರ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದಿಡ್ತಾ ಇದೆ. ಪವರ್ ಶೇರಿಂಗ್ ದಂಗಲ್ಗೆ ಹೈಕಮಾಂಡ್ ಆ ಮೂಲಕ ಒಂದು ಫುಲ್ ಸ್ಟಾಪ್ ಇಡುತ್ತಾ?
ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನಡುವಿನ ಈ ನಾಯಕತ್ವದ ಗೊಂದಲಕ್ಕೆ ಹೈಕಮಾಂಡ್ ತೆರೆ ಎಳೆಯುತ್ತಾ ದೆಹಲಿ ಅಂಗಳದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ನಲ್ಲಿ ಏನಾಯಿತು? ಸೋನಿಯಾ ನೇತೃತ್ವದಲ್ಲಿ ನಡೆದಂತಹ ಸಭೆಯ ಇನ್ಸೈಡ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಹೈಕಮಾಂಡ್ ಹೈ ಬ್ರೇಕ್ ಹಾಕುತ್ತಾ ರಾಜ್ಯದ ಈ ನಾಯಕತ್ವದ ಗೊಂದಲಕ್ಕೆ. ನಿನ್ನೆ ನಡೆದಂತ ಸಭೆಯಲ್ಲಿ ಸೋನಿಯಾ ಗಾಂಧಿ ಅವರು ಏನ್ ಹೇಳಿದ್ರು? ಯಾರನ್ನ ಮುಖ್ಯಮಂತ್ರಿ ಮಾಡೋದ್ರ ಬಗ್ಗೆ ಸೋನಿಯಾ ಗಾಂಧಿ ಅವರು ಒಲವು ಹೊಂದಿದ್ದಾರೆ. ಇದೆಲ್ಲವೂ ಕೂಡ ಇನ್ಸೈಡ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ರಾಜ್ಯದಲ್ಲಿ ನಡೀತಾ ಇರುವಂತಹ ಈ ಎಲ್ಲ ಗೊಂದಲ ಇದು ಕಾಂಗ್ರೆಸ್ ಪಾಳೆಯದಲ್ಲಿ ಮುಜುಗರವನ್ನ ತಂದಿಟ್ಟಿದೆ. ಎರಡು ಬಣಗಳು ಆದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಪ್ರತಿಪಕ್ಷ ಬಿಜೆಪಿ ಮತ್ತೆ ಜೆಡಿಎಸ್ ಹಿಗ್ಗಾಮುಗ್ಗ ರಾಜ್ಯ ಕಾಂಗ್ರೆಸ್ ನಾಯಕರನ್ನ ತರಾಟೆಗೆ ತೆಗೆದುಕೊಳ್ತಾ ಇದೆ. ಇದರ ನಡುವೆ ನಿನ್ನೆ ನಡೆದಂತ ಮೀಟಿಂಗ್ ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸಂಪೂರ್ಣ ಮಾಹಿತಿಯನ್ನ ಸೋನಿಯಾ ಗಾಂಧಿ ಅವರಿಗೆ ನೀಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಮನವಿಯನ್ನ ಸೋನಿಯಾ ಗಾಂಧಿ ಒಪ್ಪಿಕೊಂಡಿದ್ದಾರೆ. ಶೀಘ್ರದಲ್ಲಿಯೇ ಈ ಒಂದು ಗೊಂದಲವನ್ನ ಇತ್ಯರ್ಥ ಮಾಡೋಣ ಅಂತ ಹೇಳಿ ಸೋನಿಯಾ ಗಾಂಧಿ ಹೇಳಿದ್ದಾರೆ. ಅಲ್ಲಿವರೆಗೆ ಯಥಾಸ್ಥಿತಿಯನ್ನ ಕಾಪಾಡಲು ಸಿಎಂ ಹಾಗೆ ಡಿಸಿಎಂಗೆ ಸೂಚನೆ ಕೊಟ್ಟಿದ್ದಾರೆ. ಸೋನಿಯಾಗೆ ಸಿಎಂ ಕುರ್ಚಿ ವಿಚಾರದ ವರದಿಯನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಎಳೆ ಎಳೆಯಾಗಿ ನೀಡ್ತಾರೆ. ನೀವೇ ನಿರ್ಧಾರ ಮಾಡಬೇಕು ಅಂತ ಹೇಳಿ ಎಐಸಿಸಿ ಅಧ್ಯಕ್ಷರು ಹೇಳ್ತಾರೆ. ಆಗ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದಾಗ ಸೋನಿಯಾ ಗಾಂಧಿ ಅವರು ಹೌದು ಇದನ್ನ ಸರಿಪಡಿಸೋಣ, ಆದಷ್ಟು ಬೇಗ ಈ ಗೊಂದಲವನ್ನ ಸರಿಪಡಿಸೋಣ ಅಂತ ಹೇಳಿದ್ದಾರೆ. ಯಾವಾಗ ಅನ್ನೋದರ ಬಗ್ಗೆ ಈಗಿರುವ ಕುತೂಹಲ. ಇವತ್ತಿನಿಂದ ಸಂಸತ್ ಅಧಿವೇಶನವೂ ಆರಂಭ ಆಗ್ತಾ ಇದೆ. ಈ ಹೊತ್ತಿನಲ್ಲಿ ಇದೆಲ್ಲ ಗೊಂದಲ ಮಾಡಿಕೊಂಡ್ರೆ ಕಷ್ಟ ಆಗುತ್ತೆ ಅನ್ನುವಂತ ವಿಚಾರವೂ ಕೂಡ ಕಾಂಗ್ರೆಸ್ ಮುಂದೆ ಇದೆ. ಹೀಗೆಲ್ಲ ಇರುವಾಗ ನಾಜೂಕಾಗಿ ಇದನ್ನ ಹ್ಯಾಂಡಲ್ ಮಾಡಬೇಕಾಗಿದೆ. ಇಬ್ಬರು ಕೂಡ ಘಟಾನುಘಟಿ ನಾಯಕರಾಗಿದ್ದಾರೆ. ಈ ಕಾರಣದಿಂದ ಇಬ್ಬರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ರಾಜ್ಯದಲ್ಲಿ ನಾಯಕತ್ವದ ವಿಚಾರವನ್ನ ನಿರ್ಧಾರ ಮಾಡಬೇಕಾಗಿದೆ. ಸೋನಿಯಾ ಗಾಂಧಿ ಅವರ ಮಾತನ್ನ ಯಾರೂ ತೆಗೆದುಹಾಕೋದಿಲ್ಲ. ಹೀಗಾಗಿ ಅವರೇನಾದ್ರೂ ಅಭಯ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಮುಂದೆ ಅದು ಅನುಕೂಲ ಆಗೇ ಆಗುತ್ತೆ ಆ ನಾಯಕರಿಗೆ. ಈ ಕಾರಣದಿಂದ ಸೋನಿಯಾ ಗಾಂಧಿ ಅವರ ತೀರ್ಮಾನವೇ ಅಂತಿಮ ಆಗಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಕಾರಣದಿಂದಲೇ ಆದಷ್ಟು ಬೇಗ ಇದನ್ನು ಪರಿಹರಿಸಿ ಅಂತ ಹೇಳಿದ್ದಾರೆ. ಬಹುಶಃ ಯಾವಾಗ ಇದು ಸರಿ ಹೋಗುತ್ತೆ ಅನ್ನೋದೇ ಈಗಿರುವಂತ ಕುತೂಹಲ.